ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನೇಕ ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಬಂದ್ವಿ, ಶುಚಿತ್ವವಾಗಿ ಮಾತಾಡ್ತಾ ಬಂದ್ವಿ. ಇದು ಇಂಪಾರ್ಟೆಂಟ್ ಈ ಸ್ವೀಟ್ ಹಬ್ಬ ಹರಿದಿನಗಳು ಮತ್ತು ಬೇರೆ ಬೇರೆ ಖುಷಿ ಸಂದರ್ಭಗಳಲ್ಲಿ ಬಳಸೋದೇ ಸ್ವೀಟು. ಆ ಸ್ವೀಟ್ ಎಷ್ಟು ಸರಿ ಇದೆ ಅಂತ ಹೇಳಿ ನಮ್ಮಲ್ಲಿ ಸಿಗ್ತಾ ಇರೋ ಸಿಹಿ ಪದಾರ್ಥಗಳು ವರದಿಗೆ ನಾವು ನೋಡೋಣ ಸರ್. ತಾವು ಮಾತಾಡಿ. ಸಿಹಿ ಪದಾರ್ಥಗಳು ಸ್ವೀಟ್ ಸ್ಟಾಲ್ಗಳಲ್ಲಿ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಸ್ವೀಟ್ ಸಿಗುತ್ತೆ. ದಸರಾದಂತೂ ಸ್ವಲ್ಪ ಜಾಸ್ತಿ ಸ್ವೀಟು. ಈ ಸ್ವೀಟೆಲ್ಲವೂ ಸರಿ ಇದೆಯಾ, ಚೆನ್ನಾಗಿದೆಯಾ, ಕ್ವಾಲಿಟಿ ಇದೆಯಾ? ಸ್ವೀಟ್ನಲ್ಲಿ ಕ್ವಾಲಿಟಿ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಪ್ಯೂರ್ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಯಾಕಂದರೆ ಕ್ವಾಲಿಟಿ ನಿಮಗೆ ತುಪ್ಪ ಹಾಕಿದ್ರೆ ಒಂದು ಕ್ವಾಲಿಟಿ ಬರ್ತದೆ, ಎಣ್ಣೆ ಹಾಕಿದ್ರೆ ಒಂದು ಕ್ವಾಲಿಟಿ ಬರ್ತದೆ, ವನಸ್ಪತಿ ಹಾಕಿದ್ರೆ ಒಂದು ಕ್ವಾಲಿಟಿ ಬರ್ತದೆ, ಅದೆಲ್ಲ ಬೇರೆ ಬೇರೆ ಅದು. ಬಟ್ ನಾನು ಫಸ್ಟ್ ಹೇಳೋದೇನೆಂದರೆ ನಿಮಗೆ ಸ್ವೀಟಿಗೆ ಯೂಸ್ ಮಾಡುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ ಸಾಮಾನ್ಯ ಹೆಚ್ಚಿಂದು ಕೋವಾ. ಈ ಕೋವಾ ಪ್ಯೂರ್ ಆಗಿರ್ಬೇಕು. ನಾವು ತಗೊಳ್ಳೋ ಕೋವಾ ನಿಮಗೆ ಹೆಚ್ಚಿನವರಿಗೆ ಗೊತ್ತೇ ಇರೋದಿಲ್ಲ. ಅದು ಕೋವಾದಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ಎಲ್ಲ ಕಡೆ ಸರಿ ಬರೋದಿಲ್ಲ. ಹಿಂದೆ ನಿಮಗೆ ಕಾರ್ಪೊರೇಷನ್ ಸುಮಾರು ಹಿಡಿದಾಕಿದ್ದಾರೆ ಕರೆಕ್ಟ್ ಇದರಲ್ಲಿ ಕೋವದ್ದು. ಬಟ್ ನಾವು ತಗೊಳ್ಳೋ ಜನಗಳು ಆ್ಯಕ್ಚುಲಾಗಿ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಕೋವದ ರೇಟ್ ಇಷ್ಟಿರುವಾಗ ಅರ್ಧ ರೇಟಿಗೆ ಹೇಗೆ ಸಿಗುತ್ತೆ ಅಂತೇಳಿ. ಅಂದರೆ ನಿಮಗೆ ಸ್ವೀಟ್ ನಿಮಗೆ 300 ರೂಪಾಯಿಗಿಂತ ಕಮ್ಮಿ ನಿಮಗೆ ತುಪ್ಪ ಹಾಕಿದ್ರೆ ಮಾಡಲಿಕ್ಕಾಗೋದಿಲ್ಲ. 250 ರೂಪಾಯಿಗಿಂತ ಕಮ್ಮಿ ನಿಮಗೆ ಎಣ್ಣೆ ಹಾಕಿ ಮಾಡಲಿಕ್ಕಾಗೋದಿಲ್ಲ. 150 ರೂಪಾಯಿ ಹ್ಯಾಕ್ ಕೊಡ್ತಾರೆ. ಜನಗಳು ಥಿಂಕ್ ಮಾಡಬೇಕು ನನ್ನ ಪ್ರಕಾರ. ಎರಡನೇದು ಕಲರ್ ಬಗ್ಗೆ ಹೇಳ್ತಾ ಇದ್ದೆ ನಾವು. ಅಂತ ಹಿಂದೆ ಒಂದು ಇದೇ ಇದರಲ್ಲಿ ಸ್ಟುಡಿಯೋದಲ್ಲಿ ಮಾತಾಡಿದ್ದೀವಿ. ಕಲರ್ ಹಾಕಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಕಲರ್ ನಮಗೆ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ತಿನ್ನೋರಿಗೆ ಬೇಕು, ನಮಗೂ ಬೇಡ. ಯಾಕೆ ನಾವೇ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಹಾಕೋದು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೇಸರಿ ಬಾತಿಗೆ ಹೋಟ್ಲಲ್ಲಿ ನಾವು ಕೇಸರಿನ ಹಾಕ್ತೀವಿ, ಯಾವತ್ತೂ ನಾವು ಕಲರ್ ಹಾಕೋದಿಲ್ಲ. ಆದರೆ ಕೇಸರಿ ಬಾತಲ್ಲಿ ಕೇಸರಿ ಬಹಳಷ್ಟು ಕಡೆ ಇಲ್ಲವೇ ಇಲ್ಲ, ಹೆಚ್ಚಿನ ಕಡೆ ಇಲ್ಲ. ಬಟ್ ಆದರೂ ನಾವು ಹೇಳೋದೇನೆಂದರೆ ನಾನು ಸಪೋಸ್ ವೈಟ್ ಕೊಟ್ಟರೆ ಏನು ಹೇಳ್ತಾರೆ, ಅದಕ್ಕೆ ಸಪಾತ್ ಭಕ್ಷ ಹೇಳ್ತಾರೆ. ಕೇಸರಿ ಬಾತ್ ಅಂತ ಹೇಳಿ ಕೇಸರಿ ಕಲರ್ ನಿಮಗೆ ನಾನು ವೈಟ್ ಕೊಟ್ಟರೆ ಯಾರು ತಿಂತಾರೆ? ಯಾರೂ ತಿನ್ನೋದಿಲ್ಲ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ಜನರನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ನಾವು ಚೇಂಜ್ ಆಗೋ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ಎಡಿಬಲ್ ಕಲರ್ ಅಂತ ಫಸ್ಟ್ ಇವರು ಅನೌನ್ಸ್ ಮಾಡಿದ್ರು. ಅದನ್ನು ನಾವು ಚೇಂಜ್ ಮಾಡಿಬಿಟ್ಟು ಇವಾಗ ಈಗ ನ್ಯಾಚುರಲ್ ಕಲರ್ಸಿಗೆ ಬಂದಿದ್ದೀವಿ. ಅಂದರೆ ನಿಮಗೆ ಹೂವಿನಿಂದ ಮಾಡೋದಂಥ ಕಲರ್, ಆರ್ಟಿಫಿಷಿಯಲ್ ಕಲರ್ ಅಲ್ಲ ಅಥವಾ ಮೆಟಾಲಿಕ್ ಕಲರ್ ಅಲ್ಲ. ಹೆಚ್ಚಿನ ಹೋಟ್ಲವರು ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಈಗ ನಾವೆಲ್ಲ ಸ್ವೀಟ್ನಲ್ಲಿ 100% ಅದನ್ನು ಯೂಸ್ ಮಾಡ್ತೀವಿ. ಬಟ್ ಹೆಚ್ಚಿನ ಕಡೆ ನಿಮಗೆ ಇವಾಗ ರೇಟ್ ಕಮ್ಮಿ ಇದ್ದರೆ ನೀವು ಥಿಂಕ್ ಮಾಡಬೇಕು. ರೈಟ್. ಪ್ರಭಾಕರ್ ಅವರು ಐಸ್ ಕ್ರೀಮಲ್ಲೂ ಕೂಡ ನ್ಯಾಚುರಲ್ ಕಲರ್ಸ್ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ನಾನು ಐಸ್ ಕ್ರೀಮ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋ ಐಸ್ ಕ್ರೀಮ್ ಬಗ್ಗೆ ಬರ್ತೀನಿ ಸರ್. ಪ್ರಭಾಕರ್ ರಾಯರೇ, ಸ್ವೀಟ್ ಬಗ್ಗೆ ಮಾತಾಡಿ. ಹಾಂ, ಸ್ವೀಟ್ಗಳು ಈಗ ಎಲ್ಲ ಉತ್ತಮವಾದ ಸಿಹಿ ತಿಂಡಿಗಳು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅತ್ಯಂತ ಕಾಂಪಿಟೇಷನ್ ಇರೋದ್ರಿಂದ ಮೈ ಹೇಳಿದಾಗೆ ತುಂಬ ಪೈಪೋಟಿ ಇರೋದ್ರಿಂದ 600 ರೂಪಾಯಿ ಸ್ವೀಟು ಇದೆ, 150 ರೂಪಾಯಿ ಸೇಮ್ ಸ್ವೀಟ್ಸು ಇದೆ. ಇದು ಕೋವಾ ಎಲ್ಲ ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಸಿಂಥೆಟಿಕ್ ಕೋವಾಸ್ ಬರ್ತಾ ಇದೆ. ಸಿಂಥೆಟಿಕ್ ಕೋವಾ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಿಂದ ಬರ್ತಾ ಇದೆ, ತಮಿಳುನಾಡಿಂದ ಬರ್ತಾ ಇದೆ, ಇಂಪೋರ್ಟ್ ಆಗ್ತಾ ಇದೆ. ಸೊ ಈ ಕೋವಗಳು ನಿಮಗೆ ಭಾಳ ಅತ್ಯಂತ ಅಪಾಯಕಾರಿ ಕೋವುಗಳು. ಅದು ಎಲ್ಲರೂ ತಗೊಳ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ದೊರೆಯೋದು ಇಂಥ ಕೋವುಗಳೇ. ಇದಕ್ಕೆ ಬಣ್ಣಗಳನ್ನು ಬಳಸಿ, ಅಂದರೆ ಈಗ ಫುಡ್ ಅಂಡ್ PFA ಆ್ಯಕ್ಟಲ್ಲಿ ಮೊದಲು 13 ಬಣ್ಣಗಳನ್ನು ಬಳಸ್ಬೋದಾಗಿತ್ತು. ಹಾಂ, ಈಗ ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ 8 ಬಣ್ಣಗಳನ್ನು ಮಾತ್ರ ಬಳಸ್ಬೋದು. ಅದಕ್ಕೆ ಅದರ ಮಿತಿ ಮತ್ತು ಪರಿಮಿತಿ ಇದೆ. ಇಷ್ಟೇ PPM ಅಂತ 1 ಪಾರ್ಟ್ PPM, 1 ಪಾರ್ಟ್ ಪರ್ 1 PPM ಅಂತಾರೆ, 1 ಪಾರ್ಟ್ ಪರ್ 1 ಮಿಲಿಯನ್ ಅಂತ. ಅದು ಲೆಕ್ಕ ಮಾಡೋರು ಯಾರು ಗೊತ್ತಿದೆ? ಮ್ಯಾಕ್ಸಿಮಮ್ 2 ಪಾರ್ಟ್ ಪರ್ ಮಿಲಿಯನ್. ಅದು ಗೊತ್ತಿಲ್ಲದವರು ಅದನ್ನು ಮಾಡಲೇಬಾರ್ದು, ಬಳಸಲೇಬಾರ್ದು. ಮಾಡ್ತಾ ಇದಾರಲ್ಲ ಈಗ ಸಿಗ್ತಾ ಅಳತೆ ಮಾಡಿ ಲೆಕ್ಕ ಮಾಡಿ. ಯಾರು ಲ್ಯಾಬ್ರೇಟರಿ ಇಟ್ಕೊಂಡಿದ್ದಾರೆ? ಯಾರ ಹತ್ರ ಇದೆ? ಯಾವುದಕ್ಕೂ ಯಾರ ಹತ್ರನೂ ಏನೂ ಇಲ್ಲ. ಕಾನೂನು ಅಲ್ಲ, ಅಲ್ಲಿ ವೈದ್ಯರು ಇದ್ದಾರೆ ಮಹಾನಗರ ಪಾಲಿಕೆಯವರು. ನಾನು ಹೇಳ್ತಾ ಇದ್ದೀನಿ, ಆಸ್ ಪರ್ ದಿ PFA ಆಕ್ಟ್, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಪ್ರಕಾರ ಅವ್ರು ಪಾಲಿಸೋಂಗಿದ್ರೆ ಇಲ್ಲಿರೋ ಬಣ್ಣಗಳನ್ನ ಯಾವುದಕ್ಕೆ ಕೋಲ್ಡ್ಗೆ ಯೂಸ್ ಮಾಡ್ತಕ್ಕಂಥದ್ದು, ಯಾವುದು ಸಾಲಿಡ್ ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, 2 ರೀತಿ ಬಣ್ಣಗಳಿದೆ ಇದರಲ್ಲಿ. ಹೀಟ್ ಮಾಡಿದಾಗ ತಡ್ಕೊಳ್ಳುವಂಥ ಬಣ್ಣಗಳು, ಆಮೇಲೆ ತಣ್ಣಗಿರುತ್ತೆ, ಒಂದು ಡೈಜೆಸ್ಟ್ ಆಗುತ್ತೆ ಕಲರ್, ಇನ್ನೊಂದು ಅಂದರೆ ಕಲರ್ ಮೆಲ್ಟ್ ಆಗುತ್ತೆ, ಇನ್ನೊಂದು ಕಲರ್ ಮೆಲ್ಟ್ ಆಗೋದಿಲ್ಲ. ಆ ಥರ ಬಣ್ಣಗಳಿದೆ. ಇದರ ಅವೇರ್ನೆಸ್ ಇಲ್ದಿದ್ದವ್ರು ಕೂಡ ಸ್ವೀಟ್ ಮಾಡ್ತಾ ಇದ್ದಾರೆ. ಯಾವ ಬಣ್ಣಗಳನ್ನ ತಮಗೆ ಇಷ್ಟ ಬಂತ ಯಥೋಚಿತವಾಗಿ ಮನಸ್ಸು ಬಂದಷ್ಟು ಮುಗ್ಗ ಬಣ್ಣಗಳನ್ನ ಬಳಸ್ತಾ ಇದ್ದಾರೆ. ಈ ರೀತಿ ರಾಸಾಯನಿಕ ಬಣ್ಣಗಳನ್ನ ಬಳಸೋದ್ರಿಂದ ಅನೇಕ ಕಾಯಿಲೆಗೆ ತುತ್ತಾಗ್ತಾರೆ ಜನ. ಈ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಪ್ರಕಾರ ಇವರು ಕಾನೂನು ಬಳಸಬೇಕಾದ್ರೆ ಇವರಿಗೆ ಸರಿಯಾದ ಲ್ಯಾಬೊರೇಟರಿ ಇರಬೇಕು. ಆಹಾರ ತಜ್ಞರ ಅಡಿಯಲ್ಲಿ ಅಲ್ಲಿ ನಮೂದಿಸಿದ ನಿಗದಿತ ಪ್ರಮಾಣದ ಬಣ್ಣವನ್ನು ಹಾಕಬಹುದು ಅಂತಿದೆ. ಆ ಬಣ್ಣನ ಆ ಪ್ಯಾಕೆಟ್ ಮೇಲೆ ಯಾವ ಕೋಡ್ ಬಣ್ಣ ಅದನ್ನ
ಕಂಪ್ಲೀಟ್ ಆಗಿ ನಮಿಸ್ಬೇಕು, ಗ್ರಾಹಕನಿಗೆ ಗೊತ್ತಾಗಬೇಕು, ಆತನಿಗೆ ಇದು ಅಲರ್ಜಿ ಆಗ್ಬೋದು, ಬೇರೆ ರೀತಿ ತೊಂದರೆಗಳಾಗ್ಬೋದು. ಇಲ್ಲ ಪ್ರಭಾಕರ್ ರಾಯರೇ, ಅಲ್ಲ ಆ ಬಣ್ಣಗಳು ಒಂದೇ ಬಣ್ಣಗಳು ಅಷ್ಟೇ ಅಲ್ಲ ನೋಡಿ, ನಮಗೆ ಸಿಕ್ಕೋ ಸಾಸ್ಗಳಲ್ಲಿ ಯಾವ್ದಾದ್ರು ಏನು ಸಾಸು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಾ? ಯಾವುದೋ ಕೆಂಪು ಬಾಟ್ಲು ಅಥವಾ ಹಸಿರು ಬಾಟ್ಲ ತಿಂತಾ ಇರ್ತಾರೆ, ಅದನ್ನೇ ಸುರ್ಕೋತಾರೆ, ಜನ ತಿಂತಾ ಇದ್ದಾರೆ. ಯಾರಿಗೆ ಗೊತ್ತಾದ್ರಲ್ಲಿ ಎಲ್ಲಿದೆ ಅದ್ರ ಬಗ್ಗೆ? ಸಾಸು ಅಲ್ಲ, ಸಾಸ್ ಒಂದೇ ಅಲ್ಲ, ನಿಮ್ಗೆ ಇದು ವೆನಿಗರ್ ಹೇಳಿ, ವೆನಿಗರು ಆಲ್ರೆಡಿ ವೆನಿಗರ್ 20,000 to 25,000 ಬಾಟಲ್ಸ್ ಇನ್ ಸೇಲ್ ಇನ್ ಕರ್ನಾಟಕ. ಇಟ್ ಈಸ್ ಎ ಕಮರ್ಷಿಯಲ್, ವಾಣಿಜ್ಯ ಬಳಕೆಗೆ ಬಳಸುವಂಥದ್ದು. ಇಟ್ ಈಸ್ ನಾಟ್ ಫುಡ್ ಗ್ರೇಡೆಡ್. ಫುಡ್ ಗ್ರೇಡ್ ಅಂದ್ರೆ ಆಪಲ್ ನಿಂದ ತಯಾರಿಸಿರ್ಬೋದು ಅಥವಾ ಕೋಕೋನಟ್ ಇಂದ. ಕಮರ್ಷಿಯಲ್ ಅಂದ್ರೆ ಪಾತ್ರೆ ತೊಳೆಯಕ್ಕೆ ಬಳಸೋದನ್ನ ಅಡಿಗೆಗೆ ಬಳಸ್ತಾ ಇದ್ದಾರೆ ತಮ್ಮ ಪ್ರಕಾರ? ಖಂಡಿತ. ಆ ಪಾತ್ರೆಯಲ್ಲಿ ಗಡಸು ತುಂಬಿಕೊಂಡಿರೋದನ್ನ ತೆಗೀಲಿಕ್ಕೋಸ್ಕರ ಮಾಡ್ತಾರೆ. ಆಕ್ಚುಲ್ ಆಗಿ ಇಟ್ ಈಸ್ ವೆರಿ ಗುಡ್ ಫಾರ್ ದ ಹೆಲ್ತ್. ಅದು ಫುಡ್ ನ ಪ್ರಿವೆಂಟ್ ಮಾಡುತ್ತೆ. ಅದೇ ಕಮರ್ಷಿಯಲ್ ಬಳಸಬಾರ್ದು, ಫುಡ್ ಗಾಗಿ ಸಪರೇಟ್ ಇರುತ್ತೆ ಅಂತ ವಿನೆಗರ್. ರೈಟ್, ಸಪರೇಟ್ ಆಗಿದೆ, ಮಾರ್ಕೆಟ್ ಅಲ್ಲಿ ದೊರೆಯುತ್ತೆ. ರೈಟ್ ಸರ್, ಮಾತಾಡ್ತೀನಿ ಸರ್. ನಮ್ಮ ಜೊತೆ ನಮ್ಮೂರು ಹೋಟೆಲ್ ಮಾಲೀಕರು. ಇಲ್ಲ ಹಮೀದ್ ಅವ್ರು, ನಾನು ಹೇಳ್ತಾ ಇರೋದು ಒಂದು ನಿಮಿಷ, ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಕಾನೂನಿನ ಪ್ರಕಾರ ಏನ್ ಮಾಡ್ಕೋಬೇಕು, ಅರಿವಿಲ್ಲದೆ ಮಾಡಿದವ್ರಿಗೆ ಅವನು ಅರಿವು ಮೂಡಿಸಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ. ರೈಟ್ ಸರ್, ಮಾತಾಡ್ತೀನಿ ಸರ್. ನಮ್ಮೂರು ಹೋಟೆಲ್ ಮಾಲೀಕರು ಶ್ರೀನಿವಾಸ್ ರಾಯರ್ ನಮಗೆ ಫೋನ್ ಮಾಡಿದ್ದಾರೆ. ಶ್ರೀನಿವಾಸ್ ಜಿ, ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ತಾವು ಕೂಡ. ಶುಚಿತ್ವ ಮತ್ತು ಆಹಾರ ಪದಾರ್ಥಗಳ ಕ್ವಾಲಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಾವೇನು ಹೇಳ್ತೀರಿ ತಮ್ಮ ಕಾರ್ಯಕ್ರಮ ನೋಡಿ? ಸರ್, ನಾನು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಹೇಳಿ ಸರ್. ಆದ್ರೆ ನಾನು ಇಡ್ಲಿ ಬಗ್ಗೆ ಒಂದು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಹೇಳಿ ಸರ್. ಇಡ್ಲಿ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಇಡ್ಲಿಯಲ್ಲಿ ಹಾಕುವಂತ ಪ್ಲಾಸ್ಟಿಕ್ ಮತ್ತೆ ಅದಕ್ಕೆ ಹಾಕುವಂತ ಸ್ಟೀಮ್ ಇಂದ ಇಡ್ಲಿ ಹಾನಿಕರ ಆಗುತ್ತೆ. ಆದ್ರೆ ಇಡ್ಲಿ ಕ್ಯಾನ್ಸರ್ ಬರುವಂತ ಫುಡ್ ಅಲ್ಲ. ಅದನ್ನ ತಾವು ಮತ್ತೊಮ್ಮೆ ನಿಮ್ಮ ಬಾಯಿಂದ ಒತ್ತಿ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅದು ನಮ್ಮ ದೇಶೀಯ ಉತ್ತಮವಾದ ಆಹಾರ ಇಡ್ಲಿ. ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅರ್ಥ ಬರಬಾರ್ದು. ಇಲ್ಲ, ಇಡ್ಲಿ ತಿನ್ನೋದ್ರಿಂದ ಅಂತಲ್ಲ ಸರ್. ಈಗ ರಘು ಅವರು ಕೂಡ ಹೇಳಿದ್ರು. ದಯಮಾಡಿ ಇನ್ನೊಮ್ಮೆ ನೀವು ನಿಮ್ಮ ಬಾಯಿಂದ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಹೇಳಿ ಸರ್. ಅದು ಮತ್ತೊಮ್ಮೆ ತಾವು ಅದನ್ನ ಅದರಲ್ಲಿ ಮಾಡ್ತಾ ಇರುವಂತ ಸ್ಟೀಮು ಮತ್ತೆ ಪ್ಲಾಸ್ಟಿಕ್ ಉಪಯೋಗ ಮಾಡೋದ್ರಿಂದ ಮಾತ್ರನೇ ಇಡ್ಲಿ ಕಂಟಾಮಿನೇಷನ್ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ, ಬಿಟ್ರೆ ಇಡ್ಲಿಯಿಂದ ಅಲ್ಲ. ಸರ್ ತಾವೇ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಸರ್, ಇಡ್ಲಿ ಮಾಡೋ ಒಂದು ಸ್ಟೀಮು, ಇಡ್ಲಿ ಮಾಡೋಂತ ಸ್ಟೀಮು ಮತ್ತೆ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ಇಡ್ಲಿ ಮೇಲೆ ಪರಿಣಾಮ ಬೀರಿ ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ, ಬಿಟ್ರೆ ಇಡ್ಲಿಯಿಂದ ಅಲ್ಲ. ಅದು ನಮ್ಮ ಒಂದು ಅತ್ಯುತ್ತಮವಾದ ಆಹಾರ. ಒಳ್ಳೆ ಸ್ಟೀಮ್ ಇಂದ ಮಾಡುವಾಗ ಇಡ್ಲಿ ತುಂಬಾ ಆರೋಗ್ಯಪೂರ್ಣವಾದ ಆಹಾರ. ದಯಮಾಡಿ ಅದನ್ನ ಯಾರೇ ಗ್ರಾಹಕರಾಗಿರ್ಬೋದು ಜನಗಳನ್ನ ಅದನ್ನ ಇಡ್ಲಿ ಮೇಲೆ ಒಂದು ಭರವಸೆನ ಕಳ್ಕೊಳ್ಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್, ಕರೆಕ್ಟ್. ನಾವು ಕೂಡ ಅದನ್ನ ಹೇಳಿದ್ವಿ, ಎಲ್ಲದರಿಂದಲೂ ಅಂತಲ್ಲ. ಮಯ್ಯಾಜಿ ಕೂಡ ಹೇಳಿರೋದು ಆ ಪ್ಲಾಸ್ಟಿಕ್ ಬಳಕೆ ಮಾಡಿದಾರಲ್ಲ, ಅವಸ್ಥೆ ಒಳಗಿರು ಕೂಡ ಮಾತಾಡ್ತಾರೆ. ಇಟ್ಸ್ ವೆರಿ ರಾಂಗ್ ಅಂತ. ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಪ್ಲಾಸ್ಟಿಕ್ ನಲ್ಲೂ ಅದೇ ಹೇಳಿದಲ್ಲ, ಪಾಲಿಬಾಪನ್ ಯೂಸ್ ಮಾಡಿದ್ರೆ ಮಾತ್ರ ಈ ತರ ಪ್ರಾಬ್ಲಮ್ ಬರ್ತದೆ. ಕರೆಕ್ಟ್. ಅದರಿಂದ ಏನಾಗುತ್ತೆ ಅಂದ್ರೆ ಈ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಅಂತ. ಆಕ್ಚುಲಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಏನಂದ್ರೆ, ಈ ಫುಡ್ ಸೇಫ್ಟಿ ಆಕ್ಟ್ ಅಲ್ಲಿ ಒಂದು ಸ್ಪೆಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಅಲರ್ಜೆಂಟ್ಸ್ ಅಂತ ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಅಂತಾನೆ ಇದೆ. ಈಗ ನಾವು ಕಲರ್ಸ್ ಅಂತ ಮಾತಾಡಿದ್ವಿ, ಅಥವಾ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಅಥವಾ ನಿಮ್ಮ ಇವಾಗ ಏನಾಗ್ತಾ ಇದೆ ಅಂದರೆ ಗ್ಲೋಬಲಿ ಇಂಡಿಯಾದಲ್ಲಿ ಕೂಡ ತುಂಬ ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ಎಲರ್ಜಿ ಅನ್ನೋದು ತುಂಬ ಕಂಡು ಬರ್ತಾ ಇದೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಹೆಲ್ತ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇದೆ, ನಮ್ಮ ಫುಡ್ ಚೇಂಜ್ ಆಗ್ತಾ ಇದೆ, ಇರೋಂಥ ಎನ್ವೈರ್ನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಹೆಲ್ತ್ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಸೊ ಈ ಅಲರ್ಜೆಂಟ್ಸ್ ಪ್ರಕಾರ, ಈ ಲಾ ಪ್ರಕಾರ ನಿಮ್ಮ ಆಹಾರದಲ್ಲಿ ಏನೇನಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕಾಗತ್ತೆ. ಒಂದು ನಿಮ್ಮ ಅಂದರೆ ಅವರೊಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಗೋಧಿ ಇದೆಯಾ, ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ತುಂಬ ಜನ ಅಲ್ಲಿ ನಾವು ನೋಡ್ತೀವಿ ಇವಾಗ. ಮತ್ತು ಈ ಪ್ರಿಸರ್ವೇಟಿವ್ಸ್, ಅಲರ್ಜಿ ಅನ್ನೋದು ಇದರಿಂದ ಕೂಡ ಬರುತ್ತೆ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇಂದ ಅಂದರೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬೇರೆ ಏನಿಲ್ಲ ಇದರಲ್ಲಿ. ಹೆಚ್ಚಿನ ಕಡೆ ನಿಮಗೆ ಏನಾಗುತ್ತೆ ಅಂದರೆ, ಈಗ ನಾವು ಡಿಕ್ಲೇರ್ ಮಾಡ್ತೀವಿ, ನಮಗೆ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೂ ಸಪ್ರೇಟ್ ಮಾಡಿ ಅಂತ ಹೇಳ್ತಾರೆ. ಕೆಲವರಿಗೆ ನಿಮಗೆ ಅದು ಇಲ್ಲಿ ಅಲ್ಲ, ಅಮೆರಿಕದಲ್ಲಿ, ಕೆನಡಾದಲ್ಲಿ ನಿಮಗೆ ಈ ಮಿಲ್ಕ್ ನಿಮಗೆ ಕೆಲವು ಮಕ್ಕಳಿಗೆ ಆಗೋದು ಆದ ತಕ್ಷಣ ಎಲರ್ಜಿ ಆಗುತ್ತೆ. ಕೆಲವರಿಗೆ ಗ್ಲೂಟನ್ ಇದೆಯಲ್ಲ, ಗ್ಲೂಟನ್ನಿಂದ ಎಲರ್ಜಿ ಆಗುತ್ತೆ. ಕೆಲವರಿಗೆ ನಟ್ಸಿಂದ ಎಲರ್ಜಿ ಆಗುತ್ತೆ. ನಿಮಗೆ ಯಾವ ನಟ್ಸ್ ತೊಗೊಂಡ್ರು ಅದಕ್ಕೆ ಎಸ್ಪೆಷಲಿ ನಿಮಗೆ ಈ ಯುರೋಪ್ ಕಂಟ್ರೀಸಲ್ಲಿ ನಿಮಗೆ ಅವ್ರಿಗೆ 100% ಬ್ಯಾನ್ ಮಾಡ್ತಾರೆ. ಅಂದರೆ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೂ ಅದನ್ನು ಸಪ್ರೇಟ್ ಇಡಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಗೋಡಂಬಿ ಇದ್ದರೆ ಗೋಡಂಬಿ ಜೊತೆ ಇರೋ ಫ್ಯಾಕ್ಟ್ರಿ ಜೊತೆ ಬೇರೆ ಫ್ಯಾಕ್ಟ್ರಿ ಇರಬಾರ್ದು.
ಓಕೆ. ಇಷ್ಟೆಲ್ಲ ಸೊ restriction ಗೋಡಂಬಿ ತಿಂದ್ರೆ ಮಾಡ್ತಾರೆ. ಅಲರ್ಜಿ ಆಗ್ಬೋದು, ಹೌದು, allergy ಆಗುತ್ತೆ. ಹಾಲಿಂದ ಅಲರ್ಜಿ ಆಗ್ಬೋದು ಅಥವಾ ಈ ರೀತಿ. ಹಾಲು ನಿಮ್ಮ ಪ್ರಿಸರ್ವೇಟಿವ್ಸ್ ಆಗಲಿ ಪ್ರತಿಯೊಂದನ್ನು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ಈ ಕಲರ್ಸ್ ಎಲ್ಲ ಹೇಳಿದ್ರಲ್ಲ, ಸೊ ಇದೇನಕ್ಕೆ ಅಂದರೆ ಸ್ಪೆಸಿಫಿಕ್ ಆಗಿ ಎಲರ್ಜಿ ಜಾಸ್ತಿ ಆಗೋದ್ರಿಂದ ಈಗ ಇಂಡಿಯಾಲೂ ಕೂಡ ತುಂಬ ಕೇಸಸ್ ನೀವು ಆ್ಯಕ್ಚುಲಿ ಡಾಕ್ಟರ್ಸ್ ಜೊತೆ ಮಾತಾಡಿದ್ರೆ ಬ್ಯಾಂಗ್ಳೂರಲ್ಲಿ ಕೂಡ ತುಂಬ ಎಲರ್ಜೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಫುಡ್ ಇಸ್ ಒನ್ ಆಫ್ ದ ವೆರಿ ಸ್ವೀಟ್ ಬಗ್ಗೆನೇ ಹೇಳೋದಾದ್ರೆ ಮೇಡಮ್, ಕರೆಕ್ಟ್. ತಾವು ಈಗ ಬಹುಶಃ 99% ಹೋಟ್ಲಲ್ಲಿ ಎಲ್ಲ ಸ್ವೀಟ್ ಕಲರ್ ಇಲ್ಲದೆ ಇರೋ ಸ್ವೀಟೇ ಇಲ್ಲ. ಹಾಗಾದ್ರೆ ಎಲ್ಲರೂ ಕೂಡ ಕಲರ್ ಬಳಸ್ತಾರೆ. ಅವ್ರು ಹೇಳ್ದಂಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಲರ್ನ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಾರೆ. ದಟ್ ಈಸ್ ಅಲೋಡ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಅದು 8 ಕಲರ್, ಬುಷ್ ಕಲರ್ ಅಂತ 150 ಕಲರ್ ಇದೆ. 8 ಕಲರು ಇಲ್ಲ ಅಷ್ಟೇನಾ, ಅದೇ ಕಲರ್ ಕಾಂಬಿನೇಷನ್ ಅದರಲ್ಲೇ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಕಲರ್ ಬರುತ್ತೆ. ಎರಡನೇದಾಗಿ ಈಗ ಕೆಲವು ರೆಪ್ಯೂಟೆಡ್ ಅವರು ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ದಂಗೆ PPM ಇದು ಪ್ರಪೋರ್ಷನ್ ಏನಿದೆ ಅದು ಲ್ಯಾಬ್ರೇಟ್ರಿನಲ್ಲಿ ಮಾಡೋದಕ್ಕೆ ಕಷ್ಟ ಇದೆ. ಅಂಥದ್ರಲ್ಲಿ ಈ ಮ್ಯಾನುಫ್ಯಾಕ್ಚರ್ ಈ ಹೋಟೆಲ್ಗಳಲ್ಲಿ ಮಾಡುವಾಗ ಅದನ್ನು ಒಂದು ನಿರ್ದಿಷ್ಟವಾಗಿ ಇಟ್ಕೊಳ್ಳಲ್ಲ. ಬಟ್ ಅದು ಅಂಥ ಭಾರಿ ಆರೋಗ್ಯಕ್ಕೇನು ದುಷ್ಪರಿಣಾಮ ಅಲ್ಲ. ಆದರೂ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಹೋಟೆಲ್ನವರ ಕಾರ್ಯಕರ್ತರಿಗೆ ಮತ್ತು BBMP ಅವರು, ಡಾಕ್ಟರ್ಸು ಅವರೆಲ್ಲ ಮತ್ತು ಫುಡ್ ಟೆಕ್ನಾಲಜಿಸ್ಟ್ಗಳು ಅವ್ರ ಸಹಕಾರ ನಮ್ಗೆ ಕೊಟ್ಟರೆ ಅದನ್ನು ನಾವು ನಮ್ಮ ಒಂದು ಪತ್ರಿಕೆ ಇದೆ ಅದ್ರ ಮುಖಾಂತರ ನಾವು ತಿಳುವಳಿಕೆ ನೀಡಿ ಅದ್ರ ಬಗ್ಗೆನೂ ನಾವು ತಾವು ಹೊರಡೋದಕ್ಕೆ ಮುಂದೆ ಹೇಳ್ತೀನಿ, ತಮ್ಮ ಅಸೋಸಿಯೇಷನ್ ಇಂದ ಕೆಲಸ ಆಗ್ತಾ ಇಲ್ಲ ಅಂತ. ನಿಮ್ಮ ನೋಂದಾಯಿತ ಸದಸ್ಯರ ಬಹಳ ಕಮ್ಮಿ ಇದ್ದಾರೆ, 1000ಕ್ಕೂ ಕಮ್ಮಿ ಇದ್ದಾರೆ. ಇಲ್ಲ 1500 ಜನ ಇದ್ದಾರೆ. ಎಲ್ಲಿದೆ? ಬೆಂಗಳೂರಿನಲ್ಲಿ ಹೋಟೆಲ್ ಇದೆ ಸರ್? ಇದ್ದಾರೆ. ನಮ್ಮ ಹತ್ರ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ, 1500 ಜನ ಇದ್ದಾರೆ. ಮತ್ತು ನಾವು ಪ್ರತಿ ತಿಂಗಳು ನಮ್ಮದೊಂದು ಪತ್ರಿಕೆನೇ ಮಾಡಿ ಅದರಲ್ಲಿ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅವಾಗ ನಾವು ಒಂದು ಕಾರ್ಯಾಗಾರ ಹಮ್ಮಿಕೊಳ್ತಾ ಇದ್ದೀವಿ. ನಿಮ್ಮ ಮೇಲೆ ಒಂದು ಆರೋಪ, ನಿಮ್ಮ ಅಸೋಸಿಯೇಷನ್ ಅವರೇ ಕೆಲವರು ಹೇಳಿದ್ರು, ನಾನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ನಾನು ಹೇಳಿ, ಬಹುಶಃ ಎಲ್ಲರೂ ನೋಡ್ತಾ ಇದ್ರು, ಅವರು ಕೂಡ ತಲುಪುತ್ತೆ. ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಯಾರೋ ಸಿನಿಮಾ ನಟರು ಬರ್ತಾರೆ, ಒಂದು ಭಾಷಣ ಹೊಡಿತಾರೆ, ಹೋಗ್ತಾರೆ. ಅದನ್ನು ಬಿಟ್ಟರೆ ಹೋಟೆಲ್ ಮಾಲೀಕರಿಗೆ, ಕಾರ್ಮಿಕರಿಗೆ ಬೇಕಾದಂಥ ಯಾವ ತರಬೇತಿ ಮಾಹಿತಿನೂ ಕೊಡಲ್ಲ ಅಸೋಸಿಯೇಷನಿಂದ. ಅದು ಯಾರೋ ಹೇಳ್ತಾರೆ, ಆದರೆ ನಮ್ಮ ಕಡೆಯಿಂದ ಸಾಕಷ್ಟು ಆಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋರು ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನ ನಾವು ಅಡ್ರೆಸ್ ಕೊಡ್ತೀವಿ, ನೀವು ಭೇಟಿ ಮಾಡಿ ಆಮೇಲೆ ನೀವು ಈ ಆರೋಪನ ಹೇಳ್ಬೋದು. ಈಗ ಒಂದು ಆರೋಪ ಇದ್ದೇ ಇರುತ್ತೆ, ಮಾಡಿಲ್ಲ ಮಾಡ್ತಾರೆ ಅನ್ನೋದು ಇದ್ದೇ ಇರುತ್ತೆ. ಅದು ಅಡಿಗರಾಗಾದ್ರೆ ಪ್ರೋ ಆಕ್ಟಿವ್ ಆಗಿದ್ದೀರಿ, ಇದ್ದೀವಿ 100% ಇದನ್ನು ಟ್ರೈ ಮಾಡ್ತಾ ಇದ್ರಿ. ಕಾರ್ಮಿಕರಿಗೆ, ಮಾಲೀಕರಿಗೆ ತರಬೇತಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ರೈಟ್ ಸರ್. 1 ವರ್ಷದ ಕೆಳಗಡೆ ನಾನು ಅವರಿಗೆ ಒಂದು ಲ್ಯಾಬೊರೇಟರಿ ಮಾಡಿ ಅಂತ ಹೇಳ್ಬಿಟ್ಟು 10 ಲಕ್ಷ ಕೊಟ್ಟಿದ್ದೆ ಅಸೋಸಿಯೇಷನ್, ಇದಕ್ಕಲ್ಲ ಸ್ಟೇಟ್ ಅಸೋಸಿಯೇಷನ್ಗೆ. ಇಲ್ಲೇ ಇದೆ ಅಲ್ಲಿ. ಇದಕ್ಕೋಸ್ಕರ ಇದನ್ನೆಲ್ಲ ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಲ್ಯಾಬೊರೇಟರಿ ಬೇಕು. ಯಾಕಂದರೆ ಸ್ವೀಟ್ ಬಗ್ಗೆ ನೀವು ಮಾತಾಡ್ತಿದ್ದೆ, ಕಲರ್ ಬಗ್ಗೆ ಮಾತಾಡಿದ್ರು ಅವರು. ಅವ್ರು ಕೊಟ್ಟಿರೋದು ನಿಮಗೆ ಆ್ಯಕ್ಚುಲಾಗಿ ಸಣ್ಣ ಹೋಟ್ಲವರು ಅದನ್ನು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ 1 kg ನಿಮಗೆ 0.02 ಗ್ರಾಮ್ಸ್. ಯಾವ ಸ್ಕೇಲ್ 0.02 ಗ್ರಾಮ್ ಹಾಕ್ಲಿಕ್ಕಾಗತ್ತೆ? ನಿಮ್ಗೆ 1 kg ಮೇಲೆ ಯಾರೂ ಸ್ವೀಟ್ ಮಾಡೋದಿಲ್ಲ ಚಿಕ್ಕ ಹೋಟ್ಲಲ್ಲಿ. ಕರೆಕ್ಟ್. ಈ ದೊಡ್ಡ ಮಾಡೋರು ಕರೆಕ್ಟು. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಹಾಕಲೇಬೇಡಿ ಅಂತ ಹೇಳ್ಬಿಡ್ತೀವಿ. ಹಾಕಿದ್ರೆ ನ್ಯಾಚುರಲ್ ಕಲರ್ ಅವ್ರಿಗೆ ಪ್ರಾಬ್ಲಮ್ ಇರೋದಿಲ್ಲ. ಕಲರ್ಸ್ ನೋಡಿ, ಮೊದಲು ಕಲರ್ ಬರ್ತಕ್ಕಂಥದ್ದು ಎಲ್ಲಿಂದ? ಪೆಟ್ರೋಲಿಯಮಿಂದ. ಆ್ಯಸೋ ಡೈಸ್ ಅಂತ ಹೇಳ್ತಾರೆ. ಮೊದಲು ಬೇಡದ್ದನ್ನು ಅಲೋ ಮಾಡೋದು, ಆಮೇಲೆ ಅದಕ್ಕೊಂದು ಲಿಮಿಟ್ ಹಾಕೋದು, ಆಮೇಲೆ ಅದಕ್ಕೊಂದು ಕಾನೂನು ಮಾಡೋದು. 100 ppm 200 ppm ಯಾರಿಗೆ ಅರ್ಥ ಆಗುತ್ತೆ? ಬೇಡದ ಬಣ್ಣ ಹಾಕೋದು. ಮೊದಲು ಬಣ್ಣದ ಅವಶ್ಯಕತೆ ಎಷ್ಟಿದೆ? ನ್ಯಾಚುರಲ್ ಕಲರ್ಸ್ ಎಷ್ಟಿದೆ? ನಮ್ಮಲ್ಲಿ ಒಂದು ಫೆಂಟಾಸ್ಟಿಕ್ ಬಣ್ಣ ಯಾವುದು? ಅರಿಶಿಣ. ಅರಿಶಿಣ ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ. ಅದೇ ಸನ್ಸೆಟ್ ಎಲ್ಲೋ ಅಂತ ಬಣ್ಣ ಇದೆ, ಕ್ಯಾನ್ಸರ್ ಬರ್ಸುತ್ತೆ. ಇದು ನಮ್ಮ ವಿಪರ್ಯಾಸ. ಮತ್ತು ಮಮತಾ ಹೇಳಿದರೆ ಅಲರ್ಜಿ, ಇದು ಈ ಚರ್ಚೆ ನಡುವೆ ಇನ್ನೊಂದನ್ನು ನಾನು ಇಡಬೇಕು ಅಂತಿದ್ದೀನಿ. ಏನಂತ ಹೇಳಿದರೆ, ಅಲರ್ಜಿ ಯಾಕಲ್ಲಿ ಜಾಸ್ತಿ ಆಯಿತು ಗೊತ್ತಾ? ಕ್ಲೀನ್ಲಿನೆಸ್ ಜಾಸ್ತಿ ಆಗಿ. ಈಗ ಅಮೆರಿಕದಲ್ಲಿ ಹೇಳ್ತಾರೆ ಒಂಚೂರು ಮಣ್ಣಲ್ಲಿ ಆಟ ಆಡ್ತಾರೆ. ನಮ್ಮಲ್ಲಿ ಈ ಎಕ್ಸ್ಟ್ರೀಮು, ಅಲ್ಲಿ ಇನ್ನೊಂದು ಎಕ್ಸ್ಟ್ರೀಮು. ಮತ್ತು ಇನ್ನೊಂದು ನೋಡಿ, ಅಲ್ಲಿ ವೀಟ್ ಅಲರ್ಜಿ ಯಾಕೆ ಅಮೆರಿಕದಲ್ಲಿ ಬರ್ತಾ ಇದೆ ಅಂತ ಇವತ್ತು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯವರು ಒಂದು ವಿಚಾರ ತಂದಿದ್ದಾರೆ. ಏನಂತ ಹೇಳಿದರೆ, ಗೋಧಿಯನ್ನು ಕುಯ್ದು ಗದ್ದೆಗಳಲ್ಲಿ 3 ದಿನ ಇಡಬೇಕು. ನಮ್ಮಲ್ಲಿ ಯಾರಾದರೂ ಭತ್ತ ಕುಯ್ದರೆ 3 ದಿನ ಗದ್ದೆಯಲ್ಲಿ ಇರುತ್ತೆ. ಗದ್ದೆಯಲ್ಲಿ ಇದ್ದಾಗ ವಾತಾವರಣದ ಜೊತೆ ಒಂದು ಸಂಬಂಧ ಇದೆ, ಒಂದು ಎನ್ಸೈಮಿಕ್ ಚೇಂಜ್ ಆಗುತ್ತೆ. ಆ ಚೇಂಜ್ ಈಗ ಆಗ್ತಾ ಇಲ್ಲ. ಗೋಧಿಯನ್ನು ಮಿಷನ್ ಫೀಲ್ಡ್ಗೆ ಹೋಗಿ ಅಲ್ಲೇ ಮಾಡಿ, ಪುಡಿ ಮಾಡಿ, ಪ್ಯಾಕ್ ಮಾಡಿ, ಬ್ರ್ಯಾಂಡ್ ಮಾಡಿ ಮಾರ್ಕೆಟಿಗೆ ಬರುತ್ತೆ. ಕೆಲವು ಸಾರಿ ಟೆಕ್ನಾಲಜಿ ಜಾಸ್ತಿ ಆದರೂ ಡೇಂಜರ್ ಆಗುತ್ತೆ. ಇವತ್ತು ಸ್ವಚ್ಛತೆ, ಈಗ ಎಲ್ಲಿ ಪಾಶ್ ಫ್ರಂಟ್ ಇದಾವಲ್ಲ, ಅದರ ಹಿಂದಿನ ಕಥೆ ಏನು ಅಂತ ನೀವೊಂದು ಪ್ರೋಗ್ರಾಮ್ ಮಾಡಬೇಕು. ಎಷ್ಟು ಪೆಸ್ಟಿಸೈಡ್ ಹೋಗ್ತವೆ, ಎಷ್ಟು ಫ್ಯೂಮಿಗೇಷನ್ ಹೋಗ್ತದೆ, ಆಯಿತಾ? ನಾನು ಯಾವುದೋ ಒಂದು ಮೊನ್ನೆ 5 ಸ್ಟಾರ್ ಹೋಟೆಲ್ ಥರ ದೊಡ್ಡ ಹೋಟೆಲ್ ಕೂತಿದ್ದೆ, ಲಾಬಿಯಲ್ಲಿ ಕ್ಯಾನ್ ಹಿಡ್ಕೊಂಡು ಬಂದ, ಪುಸ್ 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 ಅಂತ ಹೊಡ್ಕೊಂಡು ಬಂದ ಸ್ಪ್ರೇ. ಕ್ಲೀನ್ ಇದೆ ನೋಡೋಕ್ಕೆ, ಅದ್ರ ಹಿಂದೆ ಏನು ಹೊಡಿತಾ ಇದ್ದಾರೆ? ಈ ಸ್ವಚ್ಛತೆಯ ಹಿಂದಿನ ಕಥೆ ಏನು? ಆ ಸ್ವಚ್ಛತೆಯ ಹಿಂದಿನ ಕಥೆ ಇನ್ನೂ ದಾರುಣವಾಗಿತ್ತು. ಸ್ವಚ್ಛತೆ ಜಾಸ್ತಿ ಆದರೆ ಅಲರ್ಜಿ ಬರ್ತದೆ. ಬಾರ್ಕರ್ ಹೈಪಾಥಿಸಿಸ್ ಅಂತ ಹೇಳ್ತಾರೆ, ಹೈಜೀನ್ ಹೈಪಾಥಿಸಿಸ್ ಅಂತ. ಎಲ್ಲಿ ಸ್ವಚ್ಛತೆ ಜಾಸ್ತಿ ಆಗುತ್ತೋ ಅಲ್ಲಿ ಅಲರ್ಜಿ ಬರ್ತದೆ ಅಂತ ಹೇಳಿದರೆ, ನಮ್ಮ ಸ್ವಚ್ಛತೆ ತೀರಾ ಕಳಪೆ ಇದೆ. ನಾವು ಇದ್ದಂಗೆ ಇರಬೇಕು ಅನ್ನೋ ವಾದ ಅಲ್ಲ ನಮ್ಮದು. ಆದರೆ ಇದನ್ನು ತೊಗೊಂಡೋಗಿ ಅಲ್ಲಿಟ್ಟರೆ
ಅಲ್ಲಿಟ್ರೆ ಅಮೆರಿಕದವ್ರು ಇದ್ದಾರೆ, ಇಂಗ್ಲೆಂಡ್ನವ್ರು ಇದ್ದಾರೆ. ಬ್ಯಾಗ್ ಒಳಗಡೆ ಆಲ್ಕೋಹಾಲ್ ಯಾವಾಗಲೂ ಇರುತ್ತೆ. ಸ್ಯಾನಿಟೇಷನ್ನು ಅಲರ್ಜಿ ಗ್ಯಾರಂಟಿ. ನೋಡಿ, ಇವನು ನಮ್ಮ ದೇಹ ಹೇಳ್ತದೆ, ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಜೀವಕೋಶಗಳಿದ್ದಾವೆ. 90 ಟ್ರಿಲಿಯನ್ ಜೀವಕೋಶವು ನಮ್ಮವಲ್ಲ, ಬ್ಯಾಕ್ಟೀರಿಯಾದವು. ನಿಮಗೆ ಗೊತ್ತಾ? ನಿಮ್ಮ ದೇಹದಲ್ಲಿ ನೀವು ಅತಿಥಿ ಅಂತಾರೆ. ಯಾರ್ದ್ರಿ ಸ್ಯಾನಿಟೇಷನ್ನು? ಅಲ್ಲ, ಒಂದು ಕ್ವಶನ್ ಇದನ್ನು ಕೇಳಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಹೈಜೀನ್ ಬೇಕು? ಸ್ಟೆರಿಲಿಟಿ ಬೇಡ ನಮಗೆ, ಸ್ಟೆರಿಲಿಟಿ ಬೇಡ. ಏನ್ರಿ ಬೇಕು? ಟಾಯ್ಲೆಟಿಗೆ ಹೋದ್ರೆ ಕೈ ತೊಳಿಬೇಕು ಮೊದಲನೇದು. ನಮ್ಮ ಜನರು ಮಾಡಲ್ಲ. ಟಾಯ್ಲೆಟಿಗೆ ಹೋದ್ರೆ ಕೈ ತೊಳಿಬೇಕಂಥದ್ದು. ಯಾರು ಹೇಳಿದ್ರಂತೆ, ವಿಚ್ ಈಸ್ ದ ಬೆಸ್ಟ್ ಡಿಸ್ಇನ್ಫೆಕ್ಟೆಡ್ ಸರ್ ಈಗ ಅಂತ ಕೇಳಿದ್ರಂತೆ. ಯಾವುದು ಸರ್? ಕ್ರಿಮಿನಾಶಕ ಅಂತ ಹೇಳಿದ್ರು. ಕಸ್ಪರ್ಕ್ಯವ್ ಸ್ವಾಮಿ, ಫಸ್ಟ್ ಕಸ್ಪರ್ಕ್ಯವ್ ಸ್ವಾಮಿ. ಬ್ರೂಮ್ ಈಸ್ ದ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್. ಈ ಮೂಲಭೂತವಾಗಿ ಇದನ್ನು ನಾವು ಮಾಡಬೇಕು. ಮತ್ತೆ ನೋಡೋಣ, ಹಿಡಿಯೋಣ ದೊಡ್ಡ ದೊಡ್ಡ ಟೆಕ್ನಾಲಜಿ. ರೈಟ್ ಸರ್. ಶ್ರೀಪದ್ ಮಾತಾಡ್ತೀನಿ ಸರ್. ಕೊನೆ ನಮ್ಮ ಮೇಡಮ್ ನೀವು ಇರ್ತೀರಿ ನಮ್ಮ ಜೊತೆ ಮಾತಾಡ್ತೀನಿ. ಮಯ್ಯಾಜಿ ಅವ್ರನ್ನ ಕಳ್ಸೋಕ್ಕೆ ಮೊದಲು, ನಮ್ಮ ಹೋಟೆಲಲ್ಲಿ ಬಳಸುವ ತರಕಾರಿ, ಎಣ್ಣೆ ಬಹುಶಃ 178 ಡಿಗ್ರಿ ನಂತರ ಎಣ್ಣೆ ಹೆಚ್ಚು ಕಾಯ್ತಾ ಹೋದರೆ ಬಹುಶಃ ಅದು ಡಾಂಬರ್ ಥರ ಆಗಿಬಿಡುತ್ತೆ ಅನಿಸುತ್ತೆ ಬಹುಶಃ. ಈ ಎಣ್ಣೆ ಬಳಕೆ ಆಗ್ತಾ ಇರೋ ನೀರು, ಇದೆಲ್ಲ ಓವರಾಲ್ ತಾವು ಇದು ಅನೇಕ ವಿಚಾರವನ್ನು ತೋರಿಸ್ತಾ ಹೋದ್ವಿ ನಾವು. ನೆಕ್ಸ್ಟ್ ವಿ ಆರ್ ಗೆಟಿಂಗ್ ಇಂಟು ನಾನ್ ವೆಜ್. ಅದಕ್ಕೆ ಮೊದಲು ನಿಮ್ಮಿಂದ ಕೇಳೋಕ್ಕೆ ಬಯಸ್ತೀನಿ, ಇದೆಲ್ಲವನ್ನು ಸರಿ ಮಾಡಬೇಕು ಅಂದರೆ ಏನಾಗಬೇಕು? ಯಾಕಂದರೆ ಹಾಗಂತ ನಾನು ಆಗಲೇ ಹೇಳಿದೆ ಎಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಅಂತಲ್ಲ. ಮಾಡ್ತಾ ಇರೋರಿಗೆ ತಾವೇನು ಹೇಳಕ್ಕೆ ಚಹಾ ಪುಡಿಯಿಂದ ಹಿಡಿದು ಎಲ್ಲವೂ ಕೂಡ ಲೀಗಲಾಗಿ ಇಲ್ದಿದ್ದನ್ನು ಯಾವುದೂ ಮಾಡಬಾರ್ದು ನನ್ನ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವುದು ನಿಮಗೆ ಕಾಮನ್ ಆಗಿದೆ. ಕಾಮನ್ ಅಂತ ಹೇಳಿದ್ರೆ ನಿಮಗೆ ಎಣ್ಣೆ ಎಷ್ಟು ಕಾಯಿಸ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಎಣ್ಣೆ ನಿಮಗೆ ಸಾಮಾನ್ಯವಾಗಿ ನಿಮಗೆ ಯಾವುದೇ ಐಟಮ್ ಕರಿಬೇಕಂತಿದ್ರೆ ಬೇಕಾದ್ರೆ ನಿಮಗೆ ವಡೆ ಇರಲಿ ಅಥವಾ ಪೂರಿ ಇರಲಿ, ಒಂದೊಂದು ಟೆಂಪ್ರೇಚರ್ ಇರ್ತದೆ. ನಿಮಗೆ ಯೂಶ್ವಲಾಗಿ ಸ್ಟಾರ್ಟಿಂಗ್ ಫ್ರಮ್ 135 ನಿಮಗೆ 180ವರೆಗೆ ಹೋಗ್ತೀವಿ. ಹೊಗೆ ಬರೋದು ಅಂತೇಳಿದ್ರೆ 180 ಡಿಗ್ರೀಸು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ನಿಮಗೆ ಕರಿಬೇಕು, ಕರೆದ ಮೇಲೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ಮೋಸ್ಟ್ about 3 to 4 ಅವರ್ಸ್ ಕರೆದ್ರೆ 178 ಅಥವಾ 180 ಕರೆದ್ರೆ ನಿಮಗೆ ಅಸಿಡಿಟಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ 0 to 1.7 ಬರ್ತೀವಿ. ಬಟ್ 1.5 to 2 ಸೇಫ್. 2 ಆದಮೇಲೆ ಅದರಿಂದ ಬೇರೆ ನಿಮಗೆ ಎಫೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರ್ತದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಹೋಟ್ಲವ್ರು ಅದನ್ನು ಹಿಂದಿನ ಕಾಲದಲ್ಲಿ, ಬಟ್ ಇವಾಗ ಮಾಡ್ತಾ ಇಲ್ಲ. ಹಿಂದೆಲ್ಲ ಏನು ಮಾಡ್ತಿದ್ರು, ಕರೆದ ಎಣ್ಣೆನ ನಿಮಗೆ ನೆಕ್ಸ್ಟ್ ವೀಕ್ ನಿಮಗೆ ದೋಸೆ ಹಾಕ್ತಾಯಿದ್ರು. ಬಟ್ ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ. ಬಟ್ ಜನರಿಗೆ ನೀವು ಹೇಳ್ಕೊಡ್ಬೇಕು, ಅದು ಮರುಬಳಕೆ ಆಗ್ತಾ ಇದೆ. ಕೆಲವು ಕಡೆ ಮರುಬಳಕೆ ಆಗಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ 10 ರೂಪಾಯಿಗೆ ಮಾರ್ತಾ ಇದ್ದಾರೆ ಕೆಲವು. ಸಾಮಾನ್ಯವಾಗಿ ಅದು ನಿಮಗೆ 2 days ಇಂದ 3 days ಒಳಗಡೆ ನಿಮಗೆ 1.7 to 2 ಬರ್ತದೆ. 2 ಆದಮೇಲೆ ಯೂಸ್ ಮಾಡಿದ್ರೆ ಬೇರೆ ಪ್ರಾಬ್ಲಮ್ ಎಲ್ಲ ಬರ್ತದೆ. ನಿಮಗೆ ಎದೆ ಉರಿ ಬರೋದು, ನೀರು ಕುಡಿಸೋದು, ಇದೆಲ್ಲ ಅದರಿಂದನೇ. ಸೊ ಅದು ಗೊತ್ತಾಗಲಿಕ್ಕೆ ಐ ಥಿಂಕ್ ನಮ್ಮ ಹೋಟೆಲ್ ಅಸೋಸಿಯೇಷನ್ ಅವರು ಇದಕ್ಕೊಂದು ಕಾರ್ಯಾಗಾರನೇ ಮಾಡಬೇಕಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಸಾಮಾನ್ಯವಾಗಿ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಈ ಪೂರಿ ಕರಿಬೇಕಾದ್ರೆ, ವಡೆ ಕರಿಬೇಕಾದ್ರೆ ಎಷ್ಟು ಟೆಂಪ್ರೇಚರ್ ಇರಬೇಕು, ಇದೆಲ್ಲ ನಾವೆಲ್ಲ ಫಿಕ್ಸ್ ಮಾಡಿಸಿದ್ವಿ. ಬಟ್ ಎಲ್ಲರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು. ಸಾಮಾನ್ಯ ಜನರಿಗೆ ನಿಮಗೆ ಎಷ್ಟು ದಿನ ಆದಮೇಲೆ, 2 ದಿನ ಆದಮೇಲೆ ತೆಗಿಬೇಕಾ, 3 ದಿನ ಆದಮೇಲೆ ತೆಗಿಬೇಕು. ಸಾಮಾನ್ಯ ಹಳೆ ಕಾಲದಲ್ಲಿ ಒಂದು ಸಿಸ್ಟಮ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಖಾರ ಮಾಡ್ತೀವಿ, ಒಂದು ಮಿಕ್ಸರ್ ಮಾಡ್ತೀವಿ ಅಂತ ಮಾಡಿಕೊಡಿ. ಅವಾಗ ಫಸ್ಟ್ ಹೇಳ್ತಾರೆ, ಫಸ್ಟ್ ಬೂಂದಿ ಮಾಡು, ಖಾರ ಸೇವ್ ಮಾಡು, ಲಾಸ್ಟಲ್ಲಿ ಅವಲಕ್ಕಿ ಮಾಡು ಅಂತ ಹೇಳ್ತೀವಿ. ಯಾಕಂದರೆ ಅವಲಕ್ಕಿ ಮಾಡಿದ ತಕ್ಷಣ ನಿಮಗೆ ಅದರ ಡಸ್ಟಷ್ಟು ಬಿಟ್ಕೊಂಡ್ಬಿಡ್ತದೆ. ಅದರಿಂದ ನಿಮಗೆ ಬೇರೆ ಪ್ರಾಬ್ಲಮ್ ಎಲ್ಲ ಬರ್ತದೆ. ಅದಕ್ಕೆ ಲಾಸ್ಟಲ್ಲಿ ಮಾಡಿಬಿಟ್ಟು ಆ ಎಣ್ಣೆ ತೆಗೆದುಬಿಡಿ ಅಂತ ಹೇಳ್ತಾರೆ. ಬಟ್ ಅದನ್ನೇ ನಮ್ಮ ಪ್ರಕಾರ ಎಲ್ಲರೂ ಹೋಟ್ಲವ್ರದ್ದು ಅಸೋಸಿಯೇಷನ್ ಅವರು ಆ್ಯಕ್ಚುಲಾಗಿ ಇದಕ್ಕೆಲ್ಲ ನಮ್ಮ ಪ್ರಕಾರ ಮಾಡ್ಬೋದು ಅಂತ ಅನ್ಸುತ್ತೆ. ತರಕಾರಿ ಹೇಳಿ ಸರ್, ಮಾರ್ಕೆಟಿಂದ 11 ಗಂಟೆ ಮೇಲೆ ಪರ್ಚೇಸ್ ಮಾಡ್ತಾರೆ. ಎಲ್ಲ ಕೊಳತಿದ್ದನ್ನು ಪರ್ಚೇಸ್ ಮಾಡೋಕ್ಕೆ ಈ ಟೊಮೆಟೊಗಳು ಅದನ್ನು ಎಲ್ಲ ಒಂದು ಕಡೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇವ್ರು ಹೋದಾಗ ವೆಂಕಟೇಶ್ ಬಾಬು ಅವ್ರು ತೋರಿಸ್ತಾ ಇದ್ದೀವಿ, ಯಾಕೆ ಈಗ ಈ ಹೂಕೋಸನ್ನು ಇದು ಒಳಗಿಟ್ಟಿದ್ದೀರಿ ಅಂತ. ಅದನ್ನು ಎಸೆಯೋದಕ್ಕೆ ಇಟ್ಟಿದ್ದೀವಿ ಅಂತ. ಎಸೆಯೋದಕ್ಕೆ ಯಾರೋ ಫ್ರಿಜ್ ಒಳಗೆ ಇಡ್ತಾರಾ? ಇಲ್ಲ, ನನ್ನ ಪ್ರಕಾರ ಏನಂತ ಹೇಳಿದ್ರೆ ಫ್ರಿಜ್ಜಿನ ಯೂಸ್ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗ ನಾನು ಹಿಂದೆನೂ ಒಂದು ನಿಮ್ಮ ಇದರಲ್ಲೇ ಹೇಳಿದ್ದೆ, ಫ್ರಿಜ್ಜನ್ನು ಯೂಸ್ ಮಾಡಿದ್ರೆ ಫ್ರಿಜ್ ಒಳಗೆ ಏನು ತುಂಬಿದ್ರು ಅವ್ರು ಆ್ಯಕ್ಚುಲಾಗಿ ಅವ್ರ ಪ್ರಕಾರ ಏನಂದ್ರೆ ಸೇಫ್ ಅಂತ ಹೇಳ್ಬಿಟ್ಟು. ಸೇಫ್ ಅಲ್ಲ. ಫ್ರಿಜ್ ಏನು ಹೇಳುತ್ತೆ ನಿಮಗೆ ನಿಮ್ಮ ಈ ಮೋಟರ್ ವೆಹಿಕಲಿಗೆ ಫಸ್ಟ್ ಕೊಡುವಾಗ ನಿಮ್ಗೆ ಹೇಳ್ತಾರಲ್ಲ, ಕಂಡೀಷನ್ ಹಾಕಿರಲಿ ಇದ್ರೆ ಮಾತ್ರ ನಿಮಗೆ 70 kilometers ಕೊಡ್ತೀನಿ. ಏನು ಕಂಡೀಷನ್ನು? ಜನ ಓಡದೇ ಇದ್ದೆ, ಜನ ಕೂತ್ಕೊಳ್ಳೋದಿದ್ದರೆ ನಿಮಗೆ 70 kilometers ಬರುತ್ತೆ. ಇದು ಹಾಗೇನೆ, ಫ್ರಿಜ್ಜು ಹಾಗೇನೆ. ನಿಮಗೆ 200 ಲೀಟ್ರ್ 300 ಲೀಟ್ರ್ ಹೇಳ್ತಾರೆ. 300 ಲೀಟ್ರ್ ಅಂದರೆ ಏನಂತ ಅದು ಆ್ಯಕ್ಚುಲಾಗಿ ಖಾಲಿ ಇದ್ದರೆ ನಿಮಗೆ ಒಳಗಡೆ ಮೆಜರ್ಮೆಂಟ್ ವಾಲ್ಯೂಮ್ ಹೇಳ್ತಾರೆ. ನೀವು ಒಳಗಡೆ ಆ್ಯಕ್ಚುಲಾಗಿ ಟೆಂಪ್ರೇಚರಿಗೆ ಒಂದು ಐಟಮ್ ನೀವು ಇಟ್ಟರೆ ಫಾರ್ ಎಕ್ಸಾಂಪಲ್ ನಿಮಗೆ ಬಿಸಿ ಹಾಲು ಇಟ್ಟರೆ ಮಾಡ್ಕೊಳ್ಳಿ. ಒಳಗಡೆ ಏನೇ ಇತ್ತು ಈಗ ಬಿಸಿ ಹಾಲು ಅಂದರೆ ನಿಮಗೆ ಆ್ಯಕ್ಚುಲಾಗಿ ಟೆಂಪ್ರೇಚರ್ 4 degrees ಇದ್ದರೆ ಮಾತ್ರ ಆ ಐಟಮ್ ಸೇಫ್. 4 ನಿಮಗೆ ಆ್ಯಕ್ಚುಲಾಗಿ ನಮ್ಮ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ದೀವಿ 11 ತಡ್ಕೊಳ್ತದೆ. 11 ಮೇಲೆ ಆದ ತಕ್ಷಣ ಪ್ರಾಡಕ್ಟ್ ನಿಮಗೆ ಸೇಫ್ ಅಲ್ಲ. ಯಾವ ಪ್ರಾಡಕ್ಟ್ ಅದು ಸೇಫ್ ಅಲ್ಲ. ನಾವೇನು ಮಾಡ್ತೀವಿ, ಬೆಳಿಗ್ಗೆ ಅಡುಗೆ ಮಾಡ್ತೀವಿ ಅಥವಾ ಉಳಿತಂದು ಮಾಡ್ಕೊಳ್ಳಿ, ರಾತ್ರಿ ಉಳಿತಂದು ಮಾಡ್ಕೊಳ್ಳಿ, ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ನಮ್ಮ ಪ್ರಕಾರ ಖಂಡಿತ ಸೇಫ್ ಅಲ್ಲ. ಬ್ಯಾಕ್ಟೀರಿಯಾ ನಿಮಗೆ ಡೆವಲಪ್ ಆಗೋದಿದೆಯಲ್ಲ, ಬ್ಯಾಕ್ಟೀರಿಯಾ ನಿಮಗೆ ಸಪೋಸ್ ಈಗ 10 ಗಂಟೆಗೆ ಅಡುಗೆ ಮಾಡಿ 12 ಗಂಟೆ ಒಳಗೆ ಅದು ನಿಮಗೆ ಆ್ಯಕ್ಚುಲಾಗಿ ಆಲ್ಮೋಸ್ಟ್ ಡಬಲ್ ಆಗಿರ್ತದೆ. ಆಮೇಲೆ ಮಲ್ಟಿಪಲ್ಸ್ ಆಗ್ತಾ ಹೋಗುತ್ತೆ. ವಿದಿನ್ 6 hours ನಿಮಗೆ ಎಷ್ಟು ಗ್ರೋತ್ ಆಗಿರುತ್ತೆ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಡೆವಲಪ್ ಆಗಿರ್ತದೆ. ಈ ಡೆವಲಪ್ ಆದಮೇಲೆ ಮತ್ತೆ ಸಾಯಿಸೋಕ್ಕಾಗೋದಿಲ್ಲ. ಸಾಯಿಸಬೇಕಾದ್ರೆ ನಿಮಗೆ ಸ್ಟರ್ಲೈಸ್ ಮಾಡಬೇಕು. ಯಾರು ಮಾಡೋದಿಲ್ಲ ಅದನ್ನು.
ಸೊ ನಾವೇನು ತಿಳ್ಕೊಡ್ತೀವಿ, ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಮಾಡ್ಬಿಟ್ಟು ಸಾಯಂಕಾಲ ನಿಮಗೆ ಫಸ್ಟ್ ಟ್ರಿಪ್ ಆದ ತಕ್ಷಣ ತೆಗೆದ್ಬಿಟ್ಟು ಒಳಗಡೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಸೇಫ್ ಅಂತ ಅದು ಈಗ ಅಮಿದವ್ರೆ ಮೊದಲೆಲ್ಲ ಸಣ್ಣ ಸಣ್ಣ ಫ್ರಿಜ್ ಇತ್ತು, ಈಗ ಈ ದೊಡ್ಡ ದೊಡ್ಡ fridge. 15 ಅಡಿ 20 ಅಡಿ 10 ಅಡಿಗೆ 10 ಅಡಿ ನಾವೇನ್ ರೂಮ್ ತರ ದೊಡ್ಡ ನೀವು ತರಕಾರಿ ರೂಮ್ ತರ ಇರುತ್ತೆ ಈಗ ಸರ್ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೇಳ್ತೀನಿ. ಸ್ವಲ್ಪ ಹೊತ್ತು ನಾನು ಬ್ರೇಕ್ ತಗೋತೀನಿ, ಕಮರ್ಷಿಯಲ್ ಬ್ರೇಕ್. ಅದನ್ನ ಮಾಹಿತಿ ತಿಳಿಸಿ ಆನಂತರ ಹೊರಡಿರಂತೆ ಅಡಿಗರನ್ನು ಕಳಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್. ಟೋಟಲಿ ಎಷ್ಟು ಹೋಟೆಲ್ ಅವಲ್ಲ ರೀ ಧಾರವಾಡ ಜಿಲ್ಲೆ ಒಳಗೆ ಭಾಳ ಅವ. ಇಡೀ ರಾಜ್ಯ ಇದ್ರೊಳಗೂ ನೀವು ಹೋಟೆಲ್ ಎಲ್ಲಿ ಹೋದ್ರಿ ಅಂತಂದ್ರೆ ಒಟ್ಟೆ ಕ್ಲೀನಿಂಗ್ ಇರೋಂಗಿಲ್ಲ, ಸರಿತಾಗಿ ನೀರು ಕೊಡೋಂಗಿಲ್ಲ, ನೀರೊಳಗೆ ಏನು ಇರ್ತಾರೆ ಏನು ಕಸ ಇರ್ತದೆ ಇದು ಇರ್ತದೆ. ನಾವು ಮತ್ತು ಇದು ಮಾಡಿ ಹೋದ್ಕೊಂಡು ನೀರು ಚೇಂಜ್ ಮಾಡಿಕೊಡ್ರಿಪ್ಪ ಅಂತೇಳಿ ಯಾವಾಗಾದ್ರೂ ಒಂದು ಕಂಪ್ಲೇಂಟ್ ಹೇಳಬೇಕಾಗ್ತದೆ. ನಾವು ಧಾರವಾಡದಲ್ಲಿ ಆಲ್ಮೋಸ್ಟ್ ಆಲ್ ಹೋಟೆಲ್ಗಳು ಮ್ಯಾಲಿನ ಮಟ್ಟಕ್ಕಷ್ಟೇ ಕ್ಲೀನ್ ಕಾಣಿಸ್ತಾವ. ಅಲ್ಲಿ ಒಳಗೆ ಅವ್ರು ಏನು ಕಿಚನ್ಗೆ ಹೋದ್ರೆ ಅನಾಹುತವಾಗಿ ಗಬ್ಬು ವಾಸನೆ, ಅಲ್ಲಿ ಎಲ್ಲ ಪ್ರಾಣಿಗಳು ಬರುತ್ತದೆ. ಇವು ಬಾಂಡೆ ಗಿಂಡೆ ಏನು ಕ್ಲೀನೆಸ್ ಇರೋಂಗಿಲ್ಲ. ರೊಕ್ಕ ಕೊಟ್ಟು ಕಸ ತಿನ್ನಂಗೆ, ಯಾಕಂದ್ರೆ ನೀವು ಹೋಗಿ ಕಸ್ಟಮರ್ ಕಂಪ್ಲೇಂಟ್ ಮಾಡಿರಿ ವರ್ಕರ್ ಇಲ್ಲ ಅಂತ ಹೇಳ್ತಾರೆ, ಲೇಬರ್ ಶಾರ್ಟ್ ಐತಿ, ಹಾಗಾಗಿ ಸ್ವಲ್ಪ ಮೇಂಟೆನೆನ್ಸ್ ಥರ ತಪ್ಪಾಗ. ಆದ್ರೆ ಜನರಿಗೆ ಎಷ್ಟು ತೊಂದರೆ ಆಗ್ತೈತಿ ರೀ, ನೊಣ ಇವು ಬಿದ್ದಿರ್ತಾವೆ, ಸಾಕಷ್ಟು ಸಾಕ್ರಾಮಿಕ ರೋಗ ಬರಾಕತ್ತಾವೆ. ಹಂಗಾಗಿ ಇವ್ರು ಕ್ಲೀನಿಂಗ್ ಮೇಂಟೈನ್ ಮಾಡಬೇಕು. ಹೋಟೆಲ್ ಉದ್ಯಮ ಅನ್ನೋದು ಹದಗೆಟ್ಟು ಹೋಗ್ಬಿಟ್ಟಿದೆ ಎಲ್ಲ ವಾತಾವರಣ. ಅಲ್ಲೇ ಪಕ್ಕದಲ್ಲಿ ಟಾಯ್ಲೆಟ್ ಇರುತ್ತೆ, ಅದ್ರ ಪಕ್ಕದಲ್ಲೇ ಕಿಚನ್ ರೂಮ್ ಇರುತ್ತೆ, ಅಲ್ಲೇ ಅಡುಗೆ ಮಾಡಿ ಅದನ್ನೇ ಎಲ್ಲ ಬಂದ ಗ್ರಾಹಕರು ಸಪ್ಲೈ ಮಾಡ್ತಾರೆ. ಅದನ್ನು ತಿಂದವರು ಎಲ್ಲ ಗ್ರಾಹಕರು ಒಂದು ವೀಕ್ ಒಳಗೆ ಅವ್ರು ಪೂರಾ ಹಾಸ್ಪಿಟ್ಲ್ ಹೋಗೋದು ಚಾನ್ಸಸ್ ಆಗಿರ್ತಾವೆ. ಹೋಟೆಲ್ನವರು ಈಗ CC ಕ್ಯಾಮ್ರಾ ಬಂದುಬಿಟ್ಟಾವೆ. ಆ CC ಕ್ಯಾಮ್ರಾವನ್ನು ಒಳಗಡೆ ಅಳವಡಿಸಿ ಸಾರ್ವಜನಿಕ ಹೊರಗಡೆ ಏನು ಬಂದಿರ್ತಾರೆ ಸಾರ್ವಜನಿಕ ಕಾಣುವ ಹಾಗೆ CC ಕ್ಯಾಮ್ರಾ ಜೊತೆಗೆ TV LCD ನೀವು ಹಚ್ಚಿದ್ರೆ ಇವತ್ತು ಒಳಗಡೆ ಇದ್ದಂಥ ಸ್ವಚ್ಛತೆ ಇದ್ದಂಥದ್ದನ್ನು ಹೊರಗಡೆ ಕಾಣ್ತದೆ. ಹಾವೇರಿ ಜಿಲ್ಲೆ